ನಿಮಗೆ ಈ ಸ್ಟುಡಿಯೋದಲ್ಲಿ ಅಥವಾ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರನ್ನ ಮೀಟ್ ಮಾಡಕ್ಕೆ ಅವಕಾಶ ಇದೆ ಮೇಡಮ್. ಗಂಗಾವತಿ ಪ್ರಾಣೇಶ್ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಹೆಂಗದಿರ್ರಿ? ನಾನು ಭಾರಿ ಅದ್ಭುತ. ಪ್ರಾಣೇಶ್ ಹೆಂಗಿದ್ದೀರಿ? ನೀವು ನನಗೆ ಕಾಣ್ತಾನೆ ಇಲ್ಲ, ನಾನ್ ನಿಮಗೆ ಕಾಣ್ತಿದ್ದೀನಿ. ಹೌದ್ರಿ, ನಾ ಕಾಣಿಸ್ತಿಲ್ಲೇನ್ರಿ? ಇಲ್ಲ ವೇಸ್ಟ್ ಆಯ್ತು ಬಿಡ್ರಿ, 1 ಇಂಚ್ ಮೇಕಪ್ ಹಾಕೊಂಡ್ ಬಂದಿದ್ದೆ ನಾನು. ಆರಾಮಿದ್ದೀರಲ್ಲ? ಆರಾಮಿದ್ದೀನಿ, ನೀವು ಆರಾಮಿದ್ದೀರಿ? ಹ್ಞೂನ್ರಿ, ಆರಾಮಿದ್ದೀನಿ, ಥ್ಯಾಂಕ್ ಯು. ಸರ್, ನನಗೆ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಬೇಕು. ಹಾಸ್ಯ ಅಸಹ್ಯ ಆಗ್ತಾ ಇರೋದಕ್ಕೆ, ಹಾಸ್ಯ ಅಪಸವ್ಯ ಆಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇತ್ತೀಚಿನ ಹಾಸ್ಯ ಚಟಾಕಿಗಳನ್ನ ನೀವ್ ಹೆಂಗ್ ನೋಡ್ತೀರಿ ಸರ್? ಈಗ ನಾವ್ ಹೇಳೋದಕ್ಕಿಂತ ಜನವೇ ಅದನ್ನ ಧಿಕ್ಕರಿಸ್ತಾರೆ. ಇವರ ಹಾಸ್ಯ ಅಪಸವ್ಯ ಇದೆ, ಇದನ್ನ ನಾವು ಕೇಳಬಾರದು ಅಂತ ಜನರೇ ನಿರ್ಧರಿಸ್ತಾರೆ. ಅಂತವ್ರು ಬಹಳ ಬೇಗ ಫೀಲ್ಡ್ ಇಂದ ಹೊರಗಡೆ ಅಥವಾ ಮರೆಯಾಗ್ಬಿಡ್ತಾರೆ. ನಾವೆಲ್ಲ ಸುಧಾ ಬರ್ಗೂರವ್ರಾಗ್ಲಿ, ಕೃಷ್ಣೇಗೌಡರಾಗ್ಲಿ, ಸಾವಿರಾರು ಕಾರ್ಯಕ್ರಮಗಳು ಇವತ್ತಿನವರೆಗೂ ನಾವು ಡೇಟ್ ಇಲ್ಲಪ್ಪ ನಮಗೆ ಅಂತಾನೆ ಹೇಳ್ತೀವಾಗ್ಲಿ, ನಮ್ಗೆ ಇಲ್ಲ ಸರ್ ನಿಮ್ಮನ್ನ ನಾವು ಕರ್ಸೋದಿಲ್ಲ, ನೀವು ಮಾತಾಡಿದೆ ಅಂತ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಎಲ್ಲದರಲ್ಲೂ ಡಬಲ್ ಮೀನಿಂಗು, ಈ ನಮ್ಮ ಉತ್ತರ ಕರ್ನಾಟಕ ಕಡೆ ನಾಟಕಗಳ ಹಾಗೆ ಮಾತಾಡ್ತಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಬಟ್ ನಾವಂತೂ ಏನು ಸೇಫ್ ಝೋನ್ ಅಲ್ಲಿ ಇದೀವಿ ನಾವು. ಯಾಕಂದ್ರೆ ನಾನು ಬೀಚ್ ಅವ್ರನ್ನ ಓದ್ಕೊಂಡೆ, ಎಲ್ಲ ಸಾಹಿತಿಗಳನ್ನ ಓದ್ಕೊಂಡೆ, ಕೃಷ್ಣೇಗೌಡರು ಕೇಳ್ತೀನಿ, ಸುಧಾ ಬರ್ಗೂರ್ ಕೇಳ್ತೀರಿ. ನಮ್ಮಲ್ಲಿ ಅವ್ರು ಕೇಳಬಾರ್ದು, ಇವ್ರು ಕೇಳಬಾರ್ದು, ನಾವು ಅದನ್ನೇ ಮಾಡ್ತೀವಲ್ಲ ಅನ್ನೋ ಮನೋಭಾವ ಇಲ್ಲ. ನಾವು ಕೃಷ್ಣೇಗೌಡರ ಸ್ಟೈಲ್ ಅನ್ನ ಎಷ್ಟೋ ಬಾರಿ ಅನುಕರಣೆ ಮಾಡ್ತೀವಿ. ಅವ್ರು ಹೇಗೆ ಹೇಳ್ತಾರೆ, ಮೆಸೇಜ್ ಹೇಗೆ ಕೊಡ್ತಾರೆ. ನಾವು ಬರೀ ಜೋಕ್ ಹೇಳ್ತಿದ್ವಿ ಮೊದ್ಲು, ಆದ್ರೆ ಆ ಜೋಕಿನ ಜೊತೆಗೆ ಒಂದು ಸಂದೇಶವನ್ನ ಅಥವಾ ಅವ್ರು ತಿದ್ದುಕೊಳ್ಳುವಂತ ನ್ಯೂನ್ಯತೆಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ ಮೇಲೆ ಜನ ನಮ್ಮನ್ನ ಕ್ಲಾಸ್ ಏನು ಕಾಮಿಡಿಯನ್ಸ್ ಇವರು ಅಥವಾ ಕ್ಲಾಸ್ ಒರೇಟರ್ಸ್ ಅಂತ ತೀರ್ಮಾನ ಮಾಡಿದ್ರು. ಈ ಅಸಭ್ಯ ಅಶ್ಲೀಲ ಹೇಳೋರು ತುಂಬಾ ದಿವಸ ಇರೋದಿಲ್ಲ. ಬರೀ ಸೇಫ್ ಝೋನ್ ಅಲ್ಲ ಸರ್, ಒಂದು ಸ್ಟ್ಯಾಂಡರ್ಡ್ ಝೋನ್ ಅಲ್ಲಿ ಇದ್ದೀರಿ ಅಂತ. ಸೇಫ್ ಝೋನ್, ಸ್ಟ್ಯಾಂಡರ್ಡ್ ಝೋನ್ ಅನ್ನೋದಕ್ಕಿಂತ ಸೇಫ್ ಝೋನ್ ಅಲ್ಲಿ ಎಲ್ಲೂ ನಮ್ಮನ್ನ ಯಾರೋ ನಿಂತು ಹೀಗೆ ಕೇಳಿದ್ರಿ ಅಂತ ಇವತ್ತಿನವರೆಗೂ ಕೇಳಿಲ್ಲ. ಟಿವಿಲೂ ನಮ್ಮನ್ನ ಆತರ ಧಮಕಿ ಹಾಕಿಲ್ಲ, ಲೆಟರ್ಗಳು ಹಾಕಿಲ್ಲ. ಇನ್ನೂವರೆಗೂ ನಮ್ಗೆ ಡಿಮಾಂಡೇ ಇದೆ. ಯಾಕಂದ್ರೆ ಫುಲ್ ನಾವೇ ಇಲ್ಲ ಸರ್ ಬುಕ್ ಆಗಿದೆ ಅಂತ ಹೇಳಿದಾಗ ಅದೆಷ್ಟು ವರ್ಷದ ಮುಂಚೆ ಬುಕ್ ಆಗಿದ್ದೀರಿ ಸರ್ ನೀವು ಅಂತೆಲ್ಲ ಕೇಳ್ತಾರೆ ಪಾಪ. ಸರ್, ಅಂದ್ರೆ ಈ ದರ್ಟಿ ಜೋಕ್ಸ್ ಗಳು ಅಥವಾ ಪೋಲಿ ಹಾಸ್ಯಗಳೇ ಜನರಿಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆಯಾ? ಈಗ ಇನ್ಸ್ಟೆಂಟ್ ಫುಡ್ ಹೇಗೆ, ಇನ್ಸ್ಟೆಂಟ್ ಕಾಮಿಡಿ ಅಂತ ಖಂಡಿತ ಹತ್ರ ಆಗ್ತಿಲ್ಲ. ಅದು ಇವೆಲ್ಲ ವೈಯಕ್ತಿಕ, ಇದು ಒಂಥರ ಅಂಡರ್ವೇರ್ ಇದ್ದ ಹಾಗೆ. ಎಲ್ರಿಗೂ ಹೇಳಕ್ ಆಗಲ್ಲ, ಅವ್ರು ಎಂಜಾಯ್ ಮಾಡ್ತಾರೆ, ಇನ್ನೊಬ್ರಿಗೆ ಹೇಳಲ್ಲ. ಪ್ರತಿಯೊಬ್ರು ಎಂತವ್ರಾದ್ರೂ ಕೂಡ ಅಂತ ಜೋಕ್ಗಳು ಮಾಡ್ತಿರ್ತಾರೆ. ಅದನ್ನ ಕೇಳಿದೆ ನಾನು ಅಂತ ಹೇಳಲ್ಲ. ಅದೇ ನಮ್ದಾದ ಹೇಳಿದ್ರೆ ಪ್ರಾಣೇಶ್ ಅವ್ರಿಗೆ ಹೇಳಿದ್ರು, ಕೃಷ್ಣೇಗೌಡರಿಗೆ ಹೇಳಿದ್ರು, ಸುಧಾ ಬರ್ಗೂರಿಗೆ ಹೇಳಿದ್ರು ಅಂತ ಹೇಳಿ ಬೇರೆಯವ್ರಿಗೆ ಹೇಳ್ತಾರೆ ನಮ್ ಜೋಕ್ಗಳನ್ನ. ಆದ್ರೆ ಅದೇ ಅಂತ ಜೋಕ್ಗಳನ್ನ ಯಾರಿಗೂ ಹೇಳಲ್ಲ. ಅವ್ರು ಮಾತ್ರ ಕೇಳ್ತಾರೆ. ಇದು ಮನುಷ್ಯನ ಒಂದು ದೌರ್ಬಲ್ಯನೂ ಹೌದು, ಮತ್ತು ಅದ್ರಲ್ಲಿ ಆಸಕ್ತಿ. ಮನುಷ್ಯ ಅದೇನೋ ಡಬಲ್ ಮೀನಿಂಗ್ ಜೋಕ್ಗಳನ್ನ ಇಷ್ಟಪಡೋರು ಇರ್ತಾರೆ, ಆದ್ರೆ ಇನ್ನೊಬ್ಬರ ಮುಂದೆ ಹೇಳಲಾರ್ದಂತವ್ರು ಇರ್ತಾರೆ. ಯಾವಾಗ ಅದನ್ನ ತಾನು ಇಷ್ಟಪಟ್ಟು ಇನ್ನೊಬ್ಬರ ಮುಂದೆ ಹೇಳಿದ ಅವನು ಅಂದ್ರೆ ಅವನ ಪ್ರೆಸ್ಟೀಜೇ ಕಡಿಮೆ ಆಗೋದು. ಸರ್, ಅಂದ್ರೆ ಈಗ ಇದು ಹೆಂಗ್ ಬದಲಾಗಿದೆ, ಕೆಲವೊಂದು ವಿಡಿಯೋಗಳನ್ನ ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ತೋರಿಸಬಾರದು, ತಾವು ಮಾತ್ರ ರೂಮಲ್ಲಿ ಕುತ್ಕೊಂಡು ನೋಡುವ ಕೆಲವೊಂದು ವಿಡಿಯೋಗಳಿರ್ತಾವ. ಈಗ ಅದಕ್ಕೆ ಕಾಮಿಡಿ ಕೂಡ ಸೇರ್ಕೊಂಡಿದೆ. ಇದನ್ನ ಅಪ್ಪ ಅಮ್ಮನ ಕೇಳ್ಸಕ್ಕಾಗಲ್ಲ, ಸೊ ಕಾಮಿಡಿ ಕೂಡ ಝೋನಿಗೆ ಬಂದಿದೆ ಅಂತ. ಒಂದ್ ನಿಮಿಷ ಪ್ರಾಣೇಶ್ ಹೇಳಿದ್ ಮಾತ್ರ ಒಂಚೂರು ಮುಂದುವರಿಸ್ತೀನಿ. ಹೇಳ್ತಿರಲ್ಲ, ಇವನು ಏನ್ ಮಾಡಿದ್ರು ಬಂದೆ ನಿಮ್ಮ ಒಂದು ಕಾಮೆಂಟ್ ಗೆ ಕಂಟಿನ್ಯೂಟಿ ಕೊಡ್ತೀನಿ ಅಂತ ಇದ್ದಾರೆ ಕೃಷ್ಣೇಗೌಡ ಸರ್. ಬಂದೆ ಸರ್, 1 ಸೆಕೆಂಡ್ ಪ್ಲೀಸ್ ಗೋ ಅಹೆಡ್ ಸರ್. ಈಗ ನಾವೆಲ್ಲರೂ ಇನ್ನರ್ ಗಾರ್ಮೆಂಟ್ಸ್ ಹಾಕೋತೀವಲ್ವ ನಮ್ಮ, ಆದ್ರೆ ಅದನ್ನ ಪ್ರದರ್ಶನ ಮಾಡಲ್ಲ ಅಲ್ವಾ? ಓಕೆ, ಸಾರ್ವಜನಿಕವಾಗಿ ಯಾವುದನ್ನು ಪ್ರದರ್ಶನ ಮಾಡಬಾರ್ದು, ಯಾವುದನ್ನು ಪ್ರದರ್ಶನ ಮಾಡ್ಬೇಕು ಅನ್ನುವಂತ ವಿವೇಕ ನಮ್ಗಿರ್ಬೇಕು. ಈಗ ಫಿಲ್ಟಿ ಜೋಕುಗಳು, ಈ ಅಸಭ್ಯ ಅಶ್ಲೀಲ ಅನ್ನುವಂಥ ಜೋಕುಗಳು ಇಲ್ಲ ಅಂತಲ್ಲ, ನಮ್ಗೂ ಗೊತ್ತಿದೆ, ಅದು ಎಲ್ರಿಗೂ ಗೊತ್ತಿರ್ತದೆ. ಯಾವುದೋ ಒಂದು ಖಾಸಗಿ ವಲಯದಲ್ಲಿ ಎಲ್ಲೋ 3-4 ಜನ ಸೇರಿದಾಗ, ನಮ್ಮಂತವರೇ ಸ್ನೇಹಿತರು ಸೇರ್ಕೊಂಡಾಗ, ನಮ್ಮ ವಯೋಮಾನದವ್ರು ಸೇರ್ಕೊಂಡಾಗ ಏನೋ ಒಂದಿಷ್ಟು ಮಾತಾಡಿ ಅಲ್ಲಿ ನಕ್ಕು ಸುಮ್ಮನಾಗ್ತೀವಿ ಅಂತ ಇಟ್ಕೊಳ್ವಿ. ಇದನ್ನ ಸಾರ್ವಜನಿಕವಾಗಿ ತಂದ್ರೆ ನಾವು ಇಡೀ ಸಾರ್ವಜನಿಕ ಜಗತ್ತನ್ನ ಅಸಭ್ಯಗೊಳಿಸ್ತಾ ಇದ್ದೀವಿ ಅಂತ ಅರ್ಥ. ಈಗ ನಮ್ಮ ಮನೆಯಲ್ಲಿ ಒಂದು ಟಾಯ್ಲೆಟ್ ಇರುತ್ತಲ್ವ ನಮ್ಮ, ಅಲ್ಲಿ ಹೋಗಿ ನಾವು ವಾಪಸ್ ಬಂದ್ಬಿಡ್ತಿರ್ತಾನೆ. ಆದ್ರೆ ಇಡೀ ಮನೆನೇ ಅದನ್ನ ಕಟ್ಸ್ಬಾರ್ದಲ್ವಾ? ಹೌದು ಹೌದು ಹೌದು.
ನಾವು ಬಟ್ಟೆ ಹಾಕೊಂಡಿದೀವಿ ಅನ್ನೋದು ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರೋದು ಏನನ್ನ ಮುಚ್ಚಿಟ್ಕೊಂಡಿದೀವಿ ಅಂತ ಅದ್ರ ಅರ್ಥ ಅಲ್ಲ. ಆದ್ರೆ ಬಟ್ಟೆ ಹಾಕೊಂಡಿರುತ್ತೆ ಸಮಾಜ. ಅದ್ರಿಂದ ಯಾವುದನ್ನ ಸಾರ್ವಜನಿಕವಾಗಿ ಹೇಳ್ಬೇಕು, ಯಾವುದನ್ನ ಹೇಳ್ಬಾರ್ದು ಅನ್ನೋ ವಿವೇಕ ಹಾಳಾಗೋಗ್ಬಿಟ್ರೆ, ನಾ ಹೇಳಿದ್ನಲ್ಲ, ಇಲ್ಲ ಸಭ್ಯರು ಚೀತು ಅಂದ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಡ್ಬೇಕು. ಇಲ್ಲ ಇದ್ರೆ ಈ ಸರ್ಕಾರವು ಯಾವುದೋ ಸ್ಟ್ಯಾಚ್ಯೂಟರಿ ಬಾಡಿಗಳಿವೆಯಲ್ಲ, ಇವ್ರನ್ನ ಪ್ರತಿಬಂಧಿಸ್ಬೇಕು. ನಮ್ಮಲ್ಲ ಅದರಿಂದನೇ ಈ ಸೆನ್ಸಾರ್ಶಿಪ್ ಇವೆಲ್ಲ ಇರ್ತಿದ್ವಲ್ಲ. ಯಾಕೆ ಅಂದ್ರೆ ಈ ಅವಿವೇಕವನ್ನ ಕಡಿವಾಣ ಹಾಕೋದಕ್ಕೆ ಅಂತಾನೆ ಅರ್ಥ. ನಾ ಹೇಳಿದ್ನಲ್ಲ, ಎಷ್ಟೋ ಸಲ ಜನ ಸಂಘಟಿತರಾಗಿ ಕೆಲವು ನಿಲ್ಸಕ್ಕಾಗಲ್ಲ. ಆವಾಗ ಯಾವುದೋ ಒಂದು ಸ್ಟ್ಯಾಚ್ಯೂಟರಿ ಬಾಡಿಯ ಕೆಲಸ ಮಾಡ್ಬೇಕಾಗತ್ತೆ. ನಮಗೆ ನಾವನ್ನ ನಾವೇ ನಿಯಂತ್ರಿಸಿಕೊಳ್ಳುವಂತ ಒಂದು ವಿವೇಕ ಇದ್ಬಿಟ್ರೆ ಆವಾಗ ಸಮಾಜ ತಪ್ಪುದಾರಿಗೆ ಹೋಗೋದಿಲ್ಲ. ನಾನು ನನ್ನ ಪಾಪ್ಯುಲಾರಿಟಿಗೋಸ್ಕರ, ನಾನ್ ಹಣ ಗಳಿಸೋದಕ್ಕೋಸ್ಕರ ಸಮಾಜವನ್ನ ಇಂಥ ಅಸಹ್ಯದ ದಾರಿಗೆ ಎಳಿತಾ ಇದೀವಿ ಅಂತಂದ್ರೆ ಕಮಿಡಿಯನ್ ಜವಾಬ್ದಾರಿ ಇಲ್ಲ ಅಂತಲ್ಲ, ಯಾವ ಕಲಾವಿದನ ಜವಾಬ್ದಾರಿನೂ ಇಲ್ಲ ಅಂತಲ್ಲ. ಕಲಾವಿದನಿಗೊಂದು ಜವಾಬ್ದಾರಿ ಇರುತ್ತೆ. ಜನ ಕೇಳ್ತಾರೆ, ನಾವೇನ್ ಮಾಡ್ತೀವಿ ಕೊಡ್ತೀವಿ ಅಂತಾರಲ್ಲ, ಇದು ಶುದ್ಧ ಬೇಜವಾಬ್ದಾರಿ ಮಾತು. ಎಷ್ಟೋ ಜನ ಸಿನಿಮಾ ನಿರ್ದೇಶಕರು ಅಂತಾರಲ್ಲಪ್ಪ, ಜನ ಕೇಳ್ತಾರೆ ನಾವು ಕೊಡ್ತೀವಿ ಅಂತ. ಮತ್ತೆ ಇವ್ರಿಗೆ ಯಾಕೆ ನಾವು ಅದೆಂತದ್ದು ಪ್ರಶಸ್ತಿ ಕೊಡ್ಬೇಕು, ಇವ್ರಿಗೆ ಯಾಕೆ ಪುರಸ್ಕಾರ ಕೊಡ್ಬೇಕು? ಜನ ಕೇಳಿದ್ದನ್ ಕೊಟ್ಕೊಂಡಿದ್ದಾನೆ ಅಂದ್ರೆ ಮಾರೋ ಅಂಗಡಿ ಅಷ್ಟೇ ಅದು. ಜನ ಕೇಳಿದ್ದನ್ ಕೊಡ್ತಾರೆ. ನಿಮ್ಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಿಮ್ಗೊಂದು ಸಾಮಾಜಿಕ ಜವಾಬ್ದಾರಿ ಇಲ್ವಾ? ನಿಮ್ಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ ಅಂದಾಗ್ಲೇ ಒಂದು ಸಾಮಾಜಿಕವಾದ ಗೌರವ ಸಿಗೋದು. ನಿಮ್ಗೆ ದುಡ್ಡಷ್ಟೇ ಮುಖ್ಯ ಆದ್ರೆ ಕೊಡ್ತಾರೆ, ಬಿಸಾಕ್ತಾರೆ, ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಸಾಮಾಜಿಕವಾದ ಗೌರವವೂ ಸಾಮಾಜಿಕವಾದ ಮನ್ನಣೆ ಮಾನ್ಯತೆಗಳು ಬರಬೇಕು ಅಂತಂದ್ರೆ ನಿಮ್ಮ ಅಭಿರುಚಿ ಮುಖ್ಯ ಆಗ್ತದೆ. ಸರ್, ಈಗ ಸಿನಿಮಾಗಳಿಗೆ ಸೆನ್ಸಾರ್ ಮಂಡಳಿ ಅಂತ ಇರುತ್ತಲ್ಲ, ಮೇ ಬಿ ಇನ್ ಮುಂದಕ್ಕೆ ಸೋಷಿಯಲ್ ಮೀಡಿಯಾಗೂ ಬರ್ಬೇಕು ಇಂಥ ವಿಚಾರಗಳು. ಅಲ್ಲ, ಬರೀ ಇಂಥದ್ದೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಎಲ್ಲರೂ ಎಕ್ಸ್ಪರ್ಟ್ಗಳು ಕೈಗೆ ಸಿಕ್ಕಿದ್ದೆಲ್ಲ ವೈರಲ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದಕ್ಕೆ ಏನಾದ್ರೂ ಒಂದು ಬರ್ಬೇಕು. ಹೌದೌದು, ಕಡಿವಾಣ ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ, ತುಂಬಾ ಜನ ಮಿಸ್ಲೀಡ್ ಆಗ್ತಾರೆ, ರಾಂಗ್ ಮೆಸೇಜ್ ಹೋಗುತ್ತೆ. ಬದುಕಿರೋರ್ನ ಸತ್ರು ಅಂತ ಹೇಳಿ ಇದಕ್ಕಿದ್ದಂಗೆ ಅವ್ರಿಗೆ ಓಂ ಶಾಂತಿ ಅಂತ ಫೋಟೋ ಹಾಕ್ಬಿಡೋದು. ಲೈಕ್ಸ್, ಫಾಲೋವರ್ಸ್, ವ್ಯೂಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿ ಬದಲಾಗಿದೆ. ನಾನು ಏನ್ ಬೇಕಾದ್ರೂ ಹೇಳ್ತೀನಿ. ಈಗ ಮೊದ್ಲು ಒಂದ್ ಸಣ್ಣ ಕಳ್ತನ ಮಾಡಿದವನು ಮುಖ ಮುಚ್ಕೊಂಡು ಓಡಾಡೋನು, ಈಗ ಮರ್ಡರ್ ಮಾಡೋನು ಅವನು 4 ಚಾನಲ್ ಅವನೇ ಫೋನ್ ಮಾಡಿ ಕರಿತಾನೆ, ಲೈವ್ ಕೊಡ್ತೀನಿ ಬನ್ರಿ ತಗೊಳ್ರಿ ಅಂತಾನೆ. ಆಯ್ತಾ, ದುರಂತ ಅಂದ್ರೆ ಕೆಲವು ಚಾನಲ್ ಅವ್ರು ಹೋಗಿ ನಿಂತ್ಕೊಂಡು ಅದು ಲೈವ್ ತೋರಿಸ್ತಾರೆ. ಇದಾಗ್ತಾ ಇದೆ. ಸೊ ಏನ್ ಪ್ರಾಬ್ಲಮ್ ಅಂದ್ರೆ, ಕೆಟ್ಟದನ್ನ ಯಾವತ್ತು ನಾವು ಎನ್ಕರೇಜ್ ಮಾಡ್ತೀವೋ ಅದು ನ್ಯಾಚುರಲ್ ಆಗಿ ಅದು ಬೆಳೀತಾ ಹೋಗುತ್ತೆ. ಹಾಗಾಗಿ ಒಳ್ಳೇದು, ನಾವು ಎಲ್ಲವನ್ನೂ ತಿದ್ದಬೇಕು ಅಂದ್ರೆ ಎಲ್ಲರ ಜವಾಬ್ದಾರಿ ಇದೆ ಇದು ಅಲ್ವಾ. ಕಲಾವಿದರಾಗಿ ನಮ್ಮ ಜವಾಬ್ದಾರಿ ಇದೆ, ಪ್ರೇಕ್ಷಕರ ಜವಾಬ್ದಾರಿ ಇದೆ. ಅವ್ರಂಥದ್ದನ್ನು ತಿರಸ್ಕರಿಸಿದ್ರೆ, ಪ್ರಾಣೇಶ್ ಅವ್ರು ಹೇಳ್ದಂಗೆ ನಾವು ಅದನ್ನ ನೋಡ್ಲೇಬೇಕು, ಕೇಳಲೇಬೇಕು ಅಂತೇನಿಲ್ಲ. ಆಮೇಲೆ ಇನ್ನೊಂದು ಮೇಜರ್ ವ್ಯತ್ಯಾಸ ಏನ್ ಗೊತ್ತಾ ವಿದ್ಯಾ, ಸಾಮಾನ್ಯ ಇವರೆಲ್ಲ ಕ್ಲೋಸ್ಡ್ ಆಡಿಟೋರಿಯಂ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ನೀವು ನೋಡಿ, ಯಾರು ಈ ತರದೆಲ್ಲ ಬರ್ತಾ ಇದೆಯಲ್ಲ, ಇವ್ರದ್ದು ಕ್ಲೋಸ್ಡ್ ಆಡಿಟೋರಿಯಂ, ಓಪನ್ ಸ್ಟೇಜ್ ಬಹಳ ಕಡಿಮೆ. ಬಟ್ ನಮ್ಮ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಈಗ ನಾವುಗಳೆಲ್ಲ ಏನ್ ಮಾಡ್ತಾ ಇದೀವಿ, ನಮ್ದು ಓಪನ್ ಆಡಿಟೋರಿಯಮು, ಸಾವಿರಾರು ಲಕ್ಷಾಂತರ ಪ್ರೇಕ್ಷಕರು ಇರ್ತಾರೆ. ಸೊ ನಮ್ಗೊಂದು ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರುತ್ತೆ. ಆಮೇಲೆ ನಮ್ ಯಾವಾಗ್ಲೂ ಅಷ್ಟೇ, ನಮ್ಮಲ್ಲಿ ಯಾರೇ ಮಾತಾಡ್ಬೇಕಾದ್ರೂ ಅಷ್ಟೇನೆ, ನಾವು ಯಾರೋ ಪೊಲಿಟಿಷಿಯನ್ಸ್, ಯಾವ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ, ಪೊಲಿಟಿಷಿಯನ್ಸ್ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು ಅಮೆರಿಕಾಗ್ ಹೋದಾಗ ಅವ್ರು ಹೇಳ್ತಾ ಇದ್ರು, ಮೇಡಮ್ ಇಲ್ಲೆಲ್ಲ ಪೊಲಿಟಿಷಿಯನ್ಸ್ ದೇ ಎಂಜಾಯ್, ಅವ್ರ ಮೇಲೆ ನೀವು ಜೋಕ್ ಮಾಡಿದ್ರೆ ಇಂಡಿಯಾನಲ್ಲಿ ಯಾಕೆ ಮಾಡಲ್ಲ ಅಂತ. ನಾವು ಹೇಳಿದ್ವಿ, ಇವ್ರ ಮೇಲೆ ಮಾಡಿದ್ರೆ ಅವ್ರ ಹತ್ರ ಒದೆ ತಿನ್ಬೇಕು, ಅವ್ರ ಮೇಲೆ ಮಾಡಿದ್ರೆ ಇವ್ರ ಹತ್ರ ಒದೆ ತಿನ್ಬೇಕಪ್ಪ. ನಮ್ದು ಏನಿದೆ ಅದು ಜವಾಬ್ದಾರಿ, ಯಾಕಂದ್ರೆ ನಮ್ದು ನಗೆ ಪಕ್ಷ. ಅಂದ್ರೆ ಅದೇ, ಈಗ ಹಾಸ್ಯ ಹೆಂಗ್ ಬದಲಾಗಿದೆ ಅಂದ್ರೆ, ಹಿಂದೆ ಮೆಸೇಜ್ ಕೊಡ್ತಾ ಇದ್ರು, ಬಟ್ ಈಗ ಹಂಗಲ್ಲ. ಯಾರಿಗೊಬ್ರಿಗೆ ಬೈದ್ರೆ ಅದು ಹಾಸ್ಯ, ಯಾರಿಗೊಬ್ರಿಗೆ ಕಾಲ್ ಎಳೆದ್ರೆ, ಅವಮಾನ ಮಾಡಿದ್ರೆ, ಮುಜುಗರ ಪಟ್ರೆ ಮಾಡಿದ್ರೆ ಅದೇ ಹಾಸ್ಯ. ಅದೇ ಹೇಳದ್ನಲ್ಲ, ರೋಸ್ಟ್ ಮಾಡೋದು ಅಂತ. ಇದನ್ನ ನೋಡೋರು ವ್ಯೂವರ್ಸ್ ಕೂಡ ಎಂಜಾಯ್ ಮಾಡ್ತಾ ಇದಾರೆ. ಕೆಲವೊಂದು ವರ್ಗ, ಎಲ್ರು ಮಾಡ್ತಾ ಇಲ್ಲ, ಕೆಲವೊಂದು ವರ್ಗ, ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಓ ಇದು ತುಂಬಾ ಬೇಗ ಇನ್ಸ್ಟೆಂಟ್ ಆಗಿ ನಾನು ತುಂಬಾ ವೈರಲ್ ಆಗ್ತೇನೆ ಅನ್ನೋ ಒಂದು ಇದಕ್ಕೆ ಬಿದ್ದಿದ್ದಾರೆ ಅಂತ. ಆಮೇಲೆ ಮಧ್ಯೆ ಒಂದ್ ಮಾತಾಡ್ತಿದ್ದೀನಿ, ಯಾರನ್ನು ಕಾಲೆಳಿದೆ, ಯಾರನ್ನು ನಿಂದಿಸದೆ ಎಷ್ಟೋ ಸಲ ಇರೋಕ್ ಆಗೋದಿಲ್ಲ ಸಾಮಾಜಿಕರು ನಾವು. ಇವತ್ತು ನಡೀತಾ ಇರುವಂತ ಈ ರಾಜಕೀಯದ ಆಟಾಟೋಪಗಳು, ಅಸಹ್ಯಗಳನ್ನು ನೋಡಿದ್ರೆ ನಾವೆಲ್ಲ ನಿಜವಾಗಿ ಹೇಳ್ಬೇಕಂದ್ರೆ ಹೇಡಿಗಳು. ನಾವೆಲ್ಲ ಹಿರಣ್ಯನವರಿಗೆ ಅವ್ರಿಗೆಲ್ಲ ಇದ್ದಂತ ಧೈರ್ಯ ನಮ್ಗಿಲ್ಲ. ನಾವೆಲ್ಲ ಸೇಫ್ ಝೋನ್ ನೆನಪಿಸ್ಕೊಂಡೆ, ಇವಾಗ ಅವ್ರ ಹೆಸರು ನೆನಪಿಸ್ಕೊಂಡೆ. ಕರೆಕ್ಟ್ ಸರ್, ಸೇಫ್ ಝೋನ್ ಆರ್ಟಿಸ್ಟ್ಗಳು ನಾವು. ನಾವು ಯಾವ ಅಪಾಯವೂ ಇಲ್ದಂಗ್ ನೋಡ್ಕೊಂಡು ಮಾತಾಡ್ತಿದೀವಿ. ಇಲ್ಲಿ ನಡೀತಾ ಇದೆಯಲ್ಲ ನಮ್ಮ ರಾಜಕಾರಣ ಅಥವಾ ಸಾಮಾಜಿಕವಾಗಿ ನಡೀತಾ ಇರುವಂತ ವ್ಯವಹಾರಗಳು, ಇವನ್ನೆಲ್ಲ ನೋಡಿದಾಗ
ಎಲ್ಲಾದ್ರೂ ಒಂಚೂರು ಕಾಲ ಎಳಿಬೇಕು ಇವ್ರಿಗೆ, ಯಾರನ್ನೋ ಒಬ್ಬರನ್ನ ಒಂಚೂರು ಚುಚ್ಚಬೇಕು, ಇಲ್ಲದೇ ಇದ್ರೆ ನಮಗ್ ಸಮಾಧಾನ ಆಗೋದಿಲ್ಲ. ದಯವಿಟ್ಟು ಟ್ರೈ ಮಾಡಿ ಸರ್, ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ನಿಮ್ ಬಾಯಿಂದ ಒಂದೆರಡು ಲೈನ್ ಕೇಳೋಣ ಏನಾದ್ರು ಅಂತ. ಆದ್ರೆ ಸಮಾಜ ಈಗ ಎಷ್ಟು ಹೈಪರ್ ಸೆನ್ಸಿಟಿವ್ ಆಗಿದೆ ಅಂದ್ರೆ ಹೀಗೆ ಮಾತಾಡಿ ನಾವು ಬದುಕೋದು ಕಷ್ಟ. ಅದ್ರಿಂದ ನಾನು ಹೇಳ್ತಿರೋದು, ಇಲ್ಲ ಅವರು ನಮಗಿಂತ ಹೆಚ್ಚು ಪ್ರಬಲರಾಗಿದ್ದಾರೆ ಅಥವಾ ನಾವು ದುರ್ಬಲರಾಗಿದ್ದೀವಿ. ಆದ್ರೆ ಇನ್ ಪ್ರಿನ್ಸಿಪಲ್ ತಾತ್ವಿಕವಾಗಿ ಇವರನ್ನ ಟೀಕೆ ಮಾಡಬಾರ್ದು ಅಂತ ಇಲ್ಲ, ಇವ್ರನ್ನ ಯಾರನ್ನು ನಾವು ವಿಮರ್ಶೆ ಮಾಡಬಾರ್ದು ಅಂತಿಲ್ಲ, ನನಗನ್ಸಿದ ಅಭಿಪ್ರಾಯವನ್ನು ನಾನು ಹೇಳ್ಬಾರ್ದು ಅಂತಿಲ್ಲ. ಈಗೆಲ್ಲ ಚುನಾವಣೆಗಳು ನಡೆದವಲ್ಲಮ್ಮ, ಈ ಚುನಾವಣೆಗಳಾದ್ಮೇಲೆ ಇಡೀ ದೇಶದಲ್ಲಿ ಆಗ್ತಾ ಇರುವಂತ ಈ ವಿದ್ರೋಹಗಳು, ಅಪನಂಬಿಕೆಗಳು, ಅಸಹ್ಯಗಳು, ಪಕ್ಷಾಂತರಗಳು ಇವನ್ನೆಲ್ಲ ನೋಡಿದ್ರೆ ನಾವು ಮಾತಾಡ್ಬೇಕಲ್ವಾ? ಅದ್ರ ಸಮಸ್ಯೆ ಏನಿದೆ ಅಂದ್ರೆ ನಾವು ಮಾತಾಡಕ್ ಆಗಲ್ಲ, ನಾವಲ್ಲ ಯಾರು ಮಾತಾಡಕ್ಕಾಗಲ್ಲ, ಬೇರೆ ಸಾಮಾಜಿಕರು ಮಾತಾಡಕ್ಕಾಗಲ್ಲ, ವೋಟರ್ಸ್ ಕೂಡ ಮಾತಾಡಕ್ಕಾಗಲ್ಲ, ವೋಟ್ ಕೊಟ್ಟವರು ಮಾತಾಡಕ್ಕಾಗಲ್ಲ. ಅಂಥದ್ದೊಂದು ಹೀನವಾದ ಪರಿಸ್ಥಿತಿಗೆ ನಾವು ಈ ಸಮಾಜ ತಂದ್ಕೊಂಡಿದ್ದೀವಿ. ಒಂದು ಸಮಾಜ ಪ್ರಬುದ್ಧವಾಗೋದು ಯಾವಾಗ ಅಂದ್ರೆ ಅದು ವಿಮರ್ಶೆಯನ್ನ ಸಹಿಸಿಕೊಳ್ಳುವಂತ ಸ್ಥಿತಿ ಬಂದಾಗ. ಕರೆಕ್ಟ್ 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 ಸರ್, 100%. ಆಮೇಲೆ ನಾನು ಹೀಗೆ ಮಾಡಿದ್ರೆ ಜನ ಏನನ್ಬಹುದು ಅನ್ನುವಂತ ಕಾಳಜಿ ಯಾರೋ ಒಬ್ಬ ನಾಯಕನಿಗೂ ಯಾರಿಗೋ ಇದ್ದಾಗ. ನೆನ್ನೆ ತನಕ ಅವನ ಬಾಯಿಗೆ ಬಂತು ಇದು ಅವನ ಪಕ್ಷದಲ್ಲಿ ಅಲ್ಲಿ ನಿಂತ್ಕೊತಾನಲ್ಲ, ಆಮೇಲೆ ಈ ಇಡೀ ಜನಗಳಿಗೆ ಸಂದೇಶ ಕೊಡಕ್ ಶುರು ಮಾಡ್ಬಿಡ್ತಾರಲ್ಲ, ಇವ್ರ ಬಗ್ಗೆ ನಾವೆಲ್ಲ ಏನು ಮಾತಾಡ್ಬಾರ್ದ? ಆದ್ರೆ ಮಾತಾಡಕ್ ಆಗ್ತಾ ಇಲ್ಲ ನಾವು ಅಷ್ಟೇ. ಆದ್ರೆ ಹಾಸ್ಯಕ್ಕೆ ಈ ಕೆಲಸವೂ ಇದೆ. ಸುಧಾ ಅವಾಗ ಈ ವಿದೂಷಕರ ಬಗ್ಗೆ ಮಾತಾಡಿದ್ರು. ತೆನಾಲಿ ರಾಮಕೃಷ್ಣ ಅನ್ನೋನು ಇದ್ನೋ ಇಲ್ವೋ, ಬೀರ್ಬಲ್ ಅನ್ನೋನು ಇದ್ನೋ ಇಲ್ವೋ, ಬೇರೆ ಆ ಫಿಕ್ಷಿಯಸ್ ಕ್ಯಾರೆಕ್ಟರ್ ಅಂತಾನು ಹೇಳ್ತಾರೆ ಇರ್ಲಿ. ಆದ್ರೆ ಆ ವಿದೂಷಕ ಅನ್ನೋನು ನಮ್ಮ ಪರಂಪರೆಯಲ್ಲಿ ಹೇಗಿದ್ದ ಅಂದ್ರೆ ಅವನಿಗೆ ರಾಜ ಹೆಚ್ಚು ಸ್ವಾತಂತ್ರ್ಯ ಕೊಟ್ಟಿರ್ತಿದ್ದ. ಯಾಕೆ ಅಂದ್ರೆ ಇವನಾದ್ರೂ ಒಂದಿಷ್ಟು ಸತ್ಯ ಹೇಳ್ತಾನೆ ಅಂತ. ತನ್ನ ಸುತ್ತ ಇರುವಂತ ಅವನು ಏಕಕಾಲದಲ್ಲಿ ಒಂದಿ ಮಾಗದ್ರಿಗೂ ದುಡ್ಡು ಕೊಡ್ತಾ ಇದ್ದ, ವಿದೂಷಕರಿಗೂ ದುಡ್ಡು ಕೊಡ್ತಾ ಇದ್ದ. ಒಂದಿ ಮಾಗದದ್ದು ವಿಮರ್ಶೆ ಮಾಡೋ ಕೆಲಸ ಅಲ್ಲ, ಬರೀ ಹೊಗಳದ್ ಮಾತ್ರ. ವಿದೂಷಕರದ್ದು ಅವನು ವಿಮರ್ಶೆ ಮಾಡೋ ಕೆಲಸ. ಅವನು ನಗಿಸ್ತಾನೆ ನಾನೇನು ತಿದ್ದಾನೆ ಅಂತ ಇತ್ತು ರಾಜನಿಗೆ. ಆದ್ರಿಂದ ರಾಜನಿಗೆ ಅತ್ಯಂತ ಆಪ್ತನಾಗಿರ್ತಿದ್ದ, ಅತ್ಯಂತ ಎಷ್ಟು ಸಮೀಪದವನು ಅಂದ್ರೆ ನಮ್ಮ ಹಳೆ ಕಾವ್ಯಗಳೆಲ್ಲ ಬರೋ ತರ ವಿದೂಷಕನಿಗೆ ಮಾತ್ರ ರಾಜನ ಅಂತಃಪುರದವರೆಗೂ ಪ್ರವೇಶ ಇತ್ತು ಅಂತ. ಯಾಕೆಂದ್ರೆ ಅವನು ಎಲ್ಲಾ ಕಡೆ ನಾನು ತಿದ್ದಾನೆ ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ಅದು ಪವರ್. ಹಾಸ್ಯ ಅಂದ್ರೆ ಬರೀ ನಗಾಡ್ತೀವಿ, ನೀವೇನೋ ಹೇಳ್ತೀರಿ, ನಾವ್ ಒಂದ್ 5 ನಿಮಿಷ ನಗಾಡ್ತೀವಿ, ಮನೆಗೆ ಹೋಗ್ತೀವಿ ಅನ್ನೋದಲ್ಲ. ಮೆಸೇಜ್ ಕೊಡೋದು, ರಿಪೇರಿ ಮಾಡೋದು, ಒಂದಿ ಮಾಡಿದ್ರೆ ಆಗಿರ್ತಾರೆ, ಒಂದಿ ಮಾಡಿದ್ರು ವಿದೂಷಕರೇ ಆಗಿರ್ತಾರೆ. ಅದರಿಂದ ನನಗೆ ನಮ್ಮಿಂದ ಮುಂದಕ್ಕೆ ಇನ್ಯಾರಾದ್ರೂ ತಗೊಂಡು ಹೋಗ್ತಾರೆ ಅಂತಿದ್ರೆ ಈ ಅಸತ್ಯ ಅಲ್ಲ. ನಾವೇನ್ ಪರ್ಮನೆಂಟ್ ಅಲ್ಲ, ನಾವು ನೇಪಥ್ಯಕ್ಕೆ ಹೋಗ್ತೀವಿ, ಸಂತೋಷವಾಗಿ ಹೋಗ್ತೀವಿ. ಆದ್ರೆ ಮುಂದೆ ಹೋಗುವವರು ಈ ಸಾಮಾಜಿಕ ಬದುಕಿನಲ್ಲಿ, ರಾಜಕೀಯ ಬದುಕಿನಲ್ಲಿ, ಪ್ರಜಾಪ್ರಭುತ್ವದ ಬದುಕಿನಲ್ಲಿ ಆಗ್ತಾ ಇರುವಂತ ಅಸಹ್ಯಗಳನ್ನೆಲ್ಲ ಟೀಕೆ ಮಾಡುವಷ್ಟು, ವಿಮರ್ಶೆ ಮಾಡುವಷ್ಟು ಶುದ್ಧ ಮನಸ್ಸಿನಿಂದ, ಯಾವ ಪೂರ್ವಗ್ರಹಗಳು ಇಲ್ಲದೆ, ಯಾವ ಪಕ್ಷಗಳಿಗೂ ಸೇರದೆ, ಯಾವ ಪಂಥಗಳಿಗೂ ಸೇರದೆ ವಿಮರ್ಶೆ ಮಾಡಬಲ್ಲಂತ ಹಾಸ್ಯಗಾರರು ಬಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಎಸ್ 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 ಸರ್, ನಾನು ನಿಮ್ಮ ಹತ್ರ ಬರ್ತೀನಿ. ಪ್ರಾಣೇಶ್ ಸರ್, ಅಂದ್ರೆ ಈ ಯುವಕರು ಅಥವಾ ಇತ್ತೀಚಿನ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂತ ಏನ್ ಕರ್ಕೊಳ್ತಾರೆ, ಅವ್ರೊಂದ್ ರೀತಿ ಡೆಸ್ಪಿರೇಷನ್ ಬಿದ್ದ್ಬಿಟ್ಟಿದಾರೆ ಅಂತ. ನಗಿಸ್ಲೇಬೇಕು ಅನ್ನೋ ಡೆಸ್ಪಿರೇಷನ್. ಅವನ್ಗಿಂತ ನನ್ನನ್ನ ಹೊಗಳಬೇಕು, ಅವನ್ಗಿಂತ ಹೆಚ್ಚಿನ ವ್ಯೂಸ್ ಸಿಗ್ಬೇಕು, ಲೈಕ್ ಸಿಗ್ಬೇಕು, ನಾನು ಬೇಗ ಪ್ರಚಲಿತನಾಗ್ಬೇಕು, ಅಂದ್ರೆ ನೇಮ್ ಫೇಮ್ ಸಿಗ್ಬೇಕು. ಈ ಡೆಸ್ಪಿರೇಷನ್ ಬಿದ್ದು ಈ ರೀತಿಯ ಪ್ರಮಾದಗಳಾಗ್ತಾ ಇದೆ ಕಾಮಿಡಿ ಅನ್ನೋ ಹೆಸರಲ್ಲಿ ಅಂತ ಅನ್ಸುತ್ತಾ? ಖಂಡಿತ. ಈಗ ಆ ತರದವ್ರು ತುಂಬಾ ದಿನ ಉಳಿಯೋದಿಲ್ಲ ಮೇಡಮ್. ನಾವು ನೋಡಿ, ಕೃಷ್ಣೇಗೌಡರಾಯ್ತು, ಸುಧಾ ಬರ್ಗೂರ್ ಆಯ್ತು, ರಿಚರ್ಡ್ ಲೂಯಿಸ್, MSN, ನಾವು ಸುಮಾರು 25-30 ವರ್ಷಗಳಿಂದ ಇದೇ ಫೀಲ್ಡ್ ಅಲ್ಲಿ ಇದೀವಿ. ಇವತ್ತಿಗೂ ಒಂದೇ ಒಂದು ಅಬ್ಜೆಕ್ಷನ್ ಇಲ್ಲ, ನೀವು ಈ ತರ ತಪ್ಪು ಮಾತಾಡಿದ್ರಿ ಅನ್ನೋದು ನಮ್ಗೆ ಯಾರು ಇವತ್ತಿನವರೆಗೂ ಹೇಳಿಲ್ಲ. ಆದ್ರೆ ಏಕ್ದಮ್ ಒಂದೇ ರಾತ್ರಿ ಏಕ್ದಿನ್ ಕಾ ಸುಲ್ತಾನ್ ಅಂತಾರಲ್ಲ, ಆ ತರ ಒಂದೇ ಸಾರಿ ನಾನ್ ಮಿಂಚಿ ಬಿಡಬೇಕು ಅಂತ ಹೇಳಿ ಬಂದು ಅವ್ನು ಯಾವ್ದೋ ಒಂದು ವಲ್ಗರ್ ಜೋಕ್ ಹೇಳಿ ಅದ್ರ ಮೇಲೆ ಅವ್ರದೇ ಆದಂತ ಒಂದು ಆಡಿಯನ್ಸ್ ಇರ್ತದೆ, ಆಮತ್ ಬೇರೆ. ಆದ್ರೆ ಅವ್ನಿಗೆ ಸಮಾಜದಲ್ಲಿ ಗೌರವ ಇರಲ್ಲ. ನಮ್ಮಲ್ಲಿ ಹೋಳಿ ಹುಣ್ಣಿಮೆ ದಿವಸ ಒಳ್ಳೆ ಜೋಕ್ ಹೇಳಬಾರದು ಅಂತ ಒಂದು ರೂಲ್ಸ್ ಈ ಭಾಗದಲ್ಲಿ. ಬಣ್ಣ ಆಡ್ತೀವಲ್ಲ ಹೋಳಿ ಹುಣ್ಣಿಮೆ ದಿವಸ, ಅವತ್ತು ಬರೀ ವಲ್ಗರ್ ಜೋಕ್ಸ್ಗಳು, ಡಬಲ್ ಮೀನಿಂಗ್ ಜೋಕ್ಸ್ ಗಳನ್ನೇ ಹೇಳುವಂತ ಕೆಲವು ಊರುಗಳಿದೆ. ಅಲ್ಲಿ ಬಣ್ಣ ಆಡುವಾಗ ಅವೇ ಜೋಕು,
ಒಂದ್ಸಾರಿ ನಾನು ಅಲ್ಲಿ ಹೋದಾಗ ನೀನ್ ಇಲ್ಲಿ ಸಾಹಿತ್ಯ ಬೀಚಿ ಕುವೆಂಪು ಇವ್ರನ್ನೆಲ್ಲ ತರಬಾರ್ದಪ್ಪ, ಈ ಡಬಲ್ ಮೀನಿಂಗ್ ಜೋಕ್ ಹೇಳ್ಬೇಕು ಅಂದಾಗ ನಾನು ಏನು ಹೇಳಲೇ ಇಲ್ಲ ಅವ್ರಿಗೆ. ಕಡೆಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ನಮ್ದಾದ್ರೂ ಕೇಳ್ರಿ ಅಂತ ಹೇಳಿ ಕೇಳಿಸ್ಕೊಂಡು ಕಿವಿಗಳನ್ನ ಹೋಗಿ ತೊಳ್ಕೊಳ್ಬೇಕಾಯ್ತು ಅಂತ ಪರಿಸ್ಥಿತಿಯಲ್ಲಿ ಅವ್ರು ಜೋಕ್ ಹೇಳಿದ್ರು. ಆ ತರ ಜೋಕ್ ನಾವು ಸಾರ್ವಜನಿಕ ಸಭೆಯಲ್ಲಿ ಅದಕ್ಕೆ ಪ್ರಾಣೇಶ್ ಕಿವಿ ಬೆಳ್ಳಗಾಗಿತ್ತು, ಆಮೇಲೆ ಜಾಸ್ತಿ ತೊಳೆದ್ಬಿಟ್ಟಿದ್ದೀರಾ, ಆಮೇಲೆ ಬೆಳ್ಳಗ್ ಕಾಣಿಸ್ತಾ ಇತ್ತು ನಿಮ್ ಕಿವಿ ನೆಕ್ಸ್ಟ್ ಬಂದಾಗ. ಹೀಗೆ ಅದೇನು ಅಂತ ಡಬಲ್ ಮೀನಿಂಗ್ ಜೋಕ್ಸ್ ಸಿನಿಮಾಗಳಲ್ಲೂ ಕೂಡ ಅಂತ ಪ್ರಸಿದ್ಧಿಯನ್ನು ಪಡಿಲಿಲ್ಲ. ಆ ಡಬಲ್ ಮೀನಿಂಗ್ ಆಡೋಂತ ನಟರನ್ನ ಇವತ್ತಿನವರೆಗೂ ಯಾರು ನೆನೆಸೋದಿಲ್ಲ. ರಂಗಭೂಮಿಲಿ ಅದು ಇಲ್ಲದೆ ನಡೆಯಲ್ಲ. ಹಳ್ಳಿ ಜನ ಓದ್ದವರು ಬರ್ತಾರೆ, ಓದದೇ ಇರೋರು ಬರ್ತಾರೆ, ಅವರು ಡಬಲ್ ಮೀನಿಂಗ್ ಅನ್ನೇ ಲೈಕ್ ಮಾಡ್ತಾರೆ. ಆದ್ರೆ ನಾವು ಬೆಳೆದಂತ ಪರಿಸರ, ನಮ್ಮ ಸಂಸ್ಕಾರ, ನಾವು ಓದಂತ ಪುಸ್ತಕಗಳಿಗೆ ಕೊಡ್ಬೇಕಾದಂತ ಗೌರವ ಏನು ಅಂದ್ರೆ ಯಾವತ್ತು ಜೋಕ್ಗಳು ಸೊಂಟದ ಕೆಳಗಡೆ ಇರಬಾರ್ದು, ವಲ್ಗರ್ ಇರಬಾರ್ದು, ಇನ್ನೊಬ್ಬರನ್ನ ಟೀಕಿಸುವಂತ ಇರಬಾರ್ದು ಅಂತಲೇ ನಾವು ಕಾರ್ಯಕ್ರಮಗಳನ್ನ ಶುರು ಮಾಡಿದ್ವಿ. ಈಗಾಗಲೇ ನಾ ಹೇಳಿದಂತೆ 4,000 ಕಾರ್ಯಕ್ರಮಗಳನ್ನ ಆಯ್ತು. ಇವತ್ತಿಗೂ ಪುಸ್ತಕಗಳನ್ನ ಓದೇ ಹೇಳ್ತೀವಾಗ್ಲಿ, ನಾವು ಯಾರೋ ಕೇಳಿದ್ದನ್ನಾಗ್ಲಿ ಹೇಳೋದಿಲ್ಲ. ಸುಧಾ ಬರ್ಗೂರ್ ಹೇಳಿದ್ರೆ ನಾನು ಅವರ ಪರ್ಮಿಷನ್ ತಗೊಂಡು ಎಲ್ಲೋ ಕಡೆ ಹೇಳ್ತೀವಿ, ಅವ್ರು ನಮ್ದು ಹೇಳ್ತಾರೆ, ನಾವು ಅವ್ರದ್ದು ಹೇಳ್ತೀವಿ. ಕೃಷ್ಣೇಗೌಡರದಂತೂ ತುಂಬಾ ಜನ ಕರ್ನಾಟಕದ ಎಲ್ಲಾ ಹಾಸ್ಯ ಭಾಷಣಕಾರರು ಕೂಡ ಅವ್ರದ್ದು ಒಂದಾದ್ರೂ ಒಂದು ಘಟನೆಯನ್ನು ಹೇಳಿರ್ತಾರೆ. ಯಾಕಂದ್ರೆ ಅದ್ರಲ್ಲಿ ಸತ್ವ ಇದೆ. ಅದನ್ನ ಹೇಳಿದ್ರೆ ಈಗ ಕೃಷ್ಣೇಗೌಡ್ರೆ ನಾವು ಅಡ್ಡಾಡದಷ್ಟು ಊರುಗಳಿಗೆ ಬರೋಕ್ಕಾಗಲ್ಲ. ಅವ್ರು ಮೈಸೂರಲ್ಲಿರೋರು, ಹಿರಿಯರು ಬೇರೆ. ನಾವು ಹಳ್ಳಿಗಳು, ಜಾತ್ರೆ, ಉರುಸು ಇಂತಲ್ಲೆಲ್ಲ ಹೋಗ್ತೀವಿ. ಅಂತ ಸಂದರ್ಭದಲ್ಲಿ ಕ್ಲಾಸ್ ಆಡಿಯನ್ಸ್ಗಾಗಿ ನಾವು ಕೃಷ್ಣೇಗೌಡರು ಹೇಳಿರೋದನ್ನ ಎಷ್ಟೋ ಸಾರಿ ಹೇಳಿ ಶಬಾಸ್ಗಿರಿ ಪಡೆದಿದ್ದೇವೆ, ಸನ್ಮಾನ ಮಾಡಿಸ್ಕೊಂಡಿದ್ದೇವೆ. ಹಾಗೆ ಒಬ್ಬ ಹಾಸ್ಯ ಸಾಹಿತಿ ಇನ್ನೊಬ್ಬ ಭಾಷಣಕಾರನಿಗೆ ಮಾರ್ಗದರ್ಶಿ ಅಥವಾ ಗೈಡ್ ಆದಾಗ ಅದು ನಿಜವಾದಂತ ಒಳ್ಳೆ ಸಾಹಿತ್ಯ, ಒಳ್ಳೆ ಹಾಸ್ಯ ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಎನಿವೇ ಸರ್, ಈ 1 ಗಂಟೆಗಳ ಕಾಲ 3 ಜನ ಅತ್ಯದ್ಭುತವಾಗಿ ಹಾಸ್ಯ ಅಂದ್ರೆ ಬರೀ ನಗ್ಸೋದಲ್ಲ, ಹಾಸ್ಯ ಅಂದ್ರೆ ಒಂದೊಳ್ಳೆ ಸಂದೇಶ ಕೊಡೋದು, ಹಾಸ್ಯ ಅಂದ್ರೆ ರಿಪೇರಿ ಮಾಡೋದು, ಹಾಸ್ಯ ಅನ್ನೋದು ಒಂದು ಜವಾಬ್ದಾರಿ, ಹಾಸ್ಯ ಅಂತ ಹೇಳಿ ಯಾರನ್ನೋ ತೆಗಳೋದು, ತೇಜೋವಧೆ ಮಾಡೋದಲ್ಲ ಅನ್ನೋದನ್ನ ಅತ್ಯದ್ಭುತವಾಗಿ ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ರಿ. ಅಂಡ್ ಈ ಪ್ರೋಗ್ರಾಮ್ ನಲ್ಲಿ ಮೆಸೇಜ್ ಕೂಡ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ, ಅಂದ್ರೆ 3 ಜನಕ್ಕೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಅಂಡ್ ನೀವು ಸ್ಟುಡಿಯೋಗೆ ಬಂದಿದ್ರಿ. ಥ್ಯಾಂಕ್ ಯು ಮೇಡಮ್. ಪ್ರಾಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿದ್ದು. ಅಂಡ್ ಒಂದೇ ಒಂದು ರಿಕ್ವೆಸ್ಟ್, ನಾವು ಅಷ್ಟೇ ಈ ಜರ್ನಲಿಸಂ ಅಥವಾ ಜರ್ನಲಿಸ್ಟ್ಗಳು ಅಂತ ಬಂದಾಗ ನಮ್ಮ ಸೀನಿಯರ್ಸ್ ಏನ್ ಹೇಳ್ಕೊಟ್ಟಿದ್ರು ನಾವು ಅದನ್ನ ಎಲ್ಲಿ ಬಳಸ್ಬೋದು ಅಂತ ಅಂದ್ಕೊಳ್ತಾ ಇರ್ತೀವಿ, ಅವ್ರ ಗೈಡೆನ್ಸಿಗೋಸ್ಕರ ಹಾತುರಿತಾ ಇರ್ತೀವಿ. ಅದೇ ರೀತಿ ನಿಮ್ಮ ಗೈಡೆನ್ಸ್ ಕೂಡ ಮುಂದಿನ ಪೀಳಿಗೆಯ ಕಮಿಡಿಯನ್ಸ್ ಅಂತ ಏನ್ ಕರೆಸ್ಕೊಳ್ತಾ ಇದ್ದಾರೆ, ಅವ್ರಿಗೆ ಸಿಕ್ಕಿದ್ರೆ ಬಹುಶಃ ಒಂದು ಸಜ್ಜನ ರೀತಿಯಲ್ಲಿ ಮುಂದಕ್ಕೆ ಸಾಗತ್ತೆ. ನಮ್ಮ ಮಕ್ಕಳು ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ನೋಡ್ತಾರೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ನನ್ಗಂತೂ ಒಬ್ಬ ಮಹಿಳೆಯಾಗಿ ಹಾಸ್ಯ ಭಾಷಣಕಾರಳಾಗಿ ನನ್ನ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅವ್ರಿಗಿರೋ ಅಷ್ಟನ್ನು ಈ ಪ್ರಾಣೇಶ್ ಅವರಾದ್ರೂ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬರೋ ಕೆಲವು ಅಬ್ಜೆಕ್ಟಿವ್ಸ್ ನ ಬಳಸಿ ಅದನ್ನ ಅವು ಜೋಕ್ ಹೇಳ್ಬೋದು, ನಾನು ಅದು ಹೇಳಕ್ಕಾಗಲ್ಲ, ಅವೆಲ್ಲವೂ ಇದೆ. ಬಟ್ ನಾವೆಲ್ಲರೂ ಕೂಡ ಒಂದು ಕುಟುಂಬದ ತರ ಬೆಳೆದ್ ಬಂದ್ವಿ. ಇವತ್ತಿಗೂ ನಿಮ್ಮ ಖಂಡಿತವಾಗ್ಲೂ ತೀರಾ ಅತ್ಯಗತ್ಯವಾಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಸ್ಯ ಅಂದ್ರೆ ಕೇವಲ ನಗ್ಸೋದಲ್ಲ, ಹಾಸ್ಯ ಅಂದ್ರೆ ತೇಜೋವಧೆ ಮಾಡೋದಲ್ಲ. ಅಂಡ್ ಊಟದಲ್ಲಿ ಉಪ್ಪಿನಕಾಯಿ ತುಂಬಾ ಅಗತ್ಯ. ಉಪ್ಪಿನಕಾಯಿನೇ ಊಟ ಮಾಡ್ಬಿಟ್ರೆ ಏನಾಗುತ್ತೆ ಹೇಳಿ, ವಾಂತಿ ಆಗ್ಬಿಡುತ್ತೆ, BP ಬರುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಸೊ ಹಾಸ್ಯವನ್ನ ಎಲ್ಲಿ ಹೇಗೆ ಬಳಸಬೇಕು ಹಾಗೆ ಬಳಸಿದ್ರೆ ಉತ್ತಮ ಅಂತ ಹೇಳ್ತಾ, ಹೆಣ್ಣು ಮಕ್ಕಳ ತೇಜೋವಧೆ ಮಾಡೋದ್ರ ಮುಖಾಂತರ ಅಥವಾ ತಂದೆ ತಾಯಿಯನ್ನ ನನ್ನ ವ್ಯೂಸ್, ನನ್ನ ಲೈಕ್ಸ್ಗೋಸ್ಕರ ಅವ್ರನ್ನ ಹೆಂಗ್ ಬೇಕಾದ್ರೂ ಬಳಸ್ಕೊಳ್ತೀನಿ ಒಂದು ವೇದಿಕೆಯಲ್ಲಿ ಅಂತ ಹೇಳೋದ್ರ ಮುಖಾಂತರ ಮಾತಾಡಿದ್ರೆ ಅದು ಹಾಸ್ಯ ಆಗಲ್ಲ. ಇನ್ನು ಮುಂದಕ್ಕಾದ್ರೂ ಆ ಪ್ರಬುದ್ಧತೆಯನ್ನು ಬಳಸ್ಕೊಳ್ಳುವ ಪರಿಯನ್ನ ನಮ್ಮ ಯೂತ್ ಕಮಿಡಿಯನ್ಗಳು ಅನುಸರಿಸ್ಕೊಳ್ತಾರ. ಅಂಡ್ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಕೂಡ ತುಂಬಾ ಇದೆ. ಸೆನ್ಸರ್ ಮಂಡಳಿ ಕೇವಲ ಸಿನಿಮಾಗಲ್ಲ, ಸೋಷಿಯಲ್ ಮೀಡಿಯಾಗೂ ಕೂಡ ತೀರಾ ಅತ್ಯಗತ್ಯವಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ VNS ವಿಸ್ತಾರ. ಇದು